ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಸ್ನೇಹಿತರಲ್ಲ, ಶಾಶ್ವತವಾಗಿ ಯಾರೂ ಕೂಡ ವಿರೋಧಿಗಳು ಅಲ್ಲ ಅಥವಾ ದ್ವೇಷಿಗಳು ಕೂಡ ಅಲ್ಲ. ಇಲ್ಲಿ ಎಲ್ಲರೂ ಕೂಡ ಸ್ನೇಹಿತರೆ, ಎಲ್ಲರೂ ಕೂಡ ವಿರೋಧಿಗಳೇ. ನಾನಾ ಕಾರಣಕ್ಕೆ ಸಿಚುವೇಶನ್ಸ್ಗಳು ಅವರನ್ನು ಬದಲಾಯಿಸಿ ಬಿಡ್ತದೆ. ಇಲ್ಲೂ ಕೂಡ ಹಾಗೆ ಸ್ವಾರ್ಥಕ್ಕಾಗಿ ಮತ್ತೊಬ್ಬರು ಬದಲಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದು ಯಾರು ಕೇಳಿದರೆ ಕಾವ್ಯ ಶೈವ. ಹೌದು, ಕಳೆದ ಈ ಭಾನುವಾರದ ಸಂಚಿಕೆ ಮುಗಿದ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನಗಳ ಸಂಚಿಕೆಯನ್ನು ಗಮನಿಸಿದಾಗ ಕಾವ್ಯಶೈವ ಮತ್ತು ಗಿಲ್ಲಿ ಮಾತನಾಡ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂದರೆ ಇಬ್ಬರು ಕೂಡ ಪರಸ್ಪರವಾಗಿ ಮಾತನಾಡ್ತಿಲ್ಲ ಅಂತೇಳಿ. ಅಂದರೆ ಕಾವ್ಯ ಎಲ್ಲೋ ಒಂದು ಕಡೆ ಗಿಲ್ಲಿಯನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಧನುಷ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಎತ್ತಿದೆ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಚರ್ಚೆಗಳು ನಡೀತಾ ಇದ್ದಾವೆ. ಕಾವ್ಯ ಮತ್ತು ಗಿಲ್ಲಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು ವೈರಲ್ ಆಗ್ತಿದ್ದಾವೆ. ಕಾವ್ಯಳನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಗಿಲ್ಲಿ ಮಾಡೋದು, ಆ ಸಂದರ್ಭದಲ್ಲಿ ಆಕೆ ದುರಹಂಕಾರವನ್ನು ಪ್ರದರ್ಶನ ಮಾಡೋದು, ಜೊತೆಗೆ ಗಿಲ್ಲಿಯನ್ನು ಅವಾಯ್ಡ್ ಮಾಡೋದು, ಗಿಲ್ಲಿ ಬಂದ ಅಂದ ತಕ್ಷಣ ಎದ್ದು ಹೋಗೋದು, ಈ ರೀತಿಯೆಲ್ಲ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ. ಹಾಗಾದರೆ ಗಿಲ್ಲಿಯ ಬಗ್ಗೆ ಇಷ್ಟೊಂದು ಬೇಸರ ಯಾಕೆ ಕಾವ್ಯಗೆ? ಕೊನೆಯ ಹಂತಕ್ಕೆ ಬಂದಂತಹ ಕಾರಣಕ್ಕೆ ಇಲ್ಲಿ ಒಂದು ರೀತಿಯಲ್ಲಿ ಕಂಡಮ್ ಮಾಡ್ತಿರೋದಾ, ಅಥವಾ ನಿಜವಾಗ್ಲೂ ಕೂಡ ಬೇರೆ ಏನಾದರೂ ಮನಸ್ಸಲ್ಲಿ ಇದೆಯೋ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳದ್ದು ಆನ್ಲೈನ್ ಅಜೆಂಡಾ ಏನು ಅಂತ ಹೇಳಿದ್ರೆ ಗೆಲ್ಲಬೇಕು, ಟ್ರೋಫಿಯನ್ನು ಪಡಿಬೇಕು ಅನ್ನೋದು. ಅದಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಕೆಲವರು ಹೇಗೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯ ಫೈನಲ್ವರೆಗೂ ಕೂಡ ಬರಬೇಕು, ಅದಕ್ಕೆ ಒಬ್ಬರ ಸಾಥ್ ಬೇಕು ಅಂತೇಳಿ. ಆ ಸಾಥನ್ನು ಈಗ ಕಾವ್ಯಗೆ ಕೊಟ್ಟಿದ್ದು ಗಿಲ್ಲಿ ಅನ್ನೋದ್ರಲ್ಲಿ ಯಾರಿಗೂ ಕೂಡ ಡೌಟ್ ಇಲ್ಲ. ಕಾವ್ಯ ಇಲ್ಲಿವರೆಗೆ ಬಂದಿರೋದು ವೈಯಕ್ತಿಕ ಕಾರಣಗಳಿಂದ ಅಲ್ಲವೇ ಅಲ್ಲ, ಗಿಲ್ಲಿ ಎನ್ನುವಂತಹ ಒಂದು ಶಕ್ತಿಯಿಂದ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಇರಲ್ಲ. ಕಾವ್ಯ ಅದನ್ನು ಒಪ್ಪದೇ ಇರಲಿ, ಇದನ್ನು ನಾವು ಯಾರೂ ಕೂಡ ಒಪ್ಪದೇ ಇರೋದಕ್ಕೆ ಚಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಪ್ರತಿನಿತ್ಯವೂ ಕೂಡ ನೋಡ್ತೀವಲ್ವ, ಯಾರ್ಯಾರ ಹಣೆ ಬರ ಏನು ಅಂತ ಹೇಳಿಬಿಟ್ಟು ಅದರೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಈಗ ಅಂತಿಮ ಭಾಗಕ್ಕೆ ಬಂದಂತಹ ಬಳಿಕ ಕಾವ್ಯ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಧನುಷ್ ಮಾತನ್ನು ಕೇಳಿ ಈಗ ಕಾವ್ಯ ಮಹಾ ತಪ್ಪನ್ನು ಮಾಡ್ತಿದ್ದಾರೆ. ಇದೇ ಬಹುಶಃ ಈ ವಾರ ಕಾವ್ಯಗೆ ಮುಳುವಾದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಮತ್ತು ಕಾವ್ಯ ನಡುವೆ ಬತ್ತಿ ಇಡುವಂಥ ಕೆಲಸವನ್ನು ಮಾಡಿದ್ಯಾರು ಅಂತೇಳಿ ಕೇಳಿದರೆ ಅದು ಧನುಷ್, ನೋ ಡೌಟು. ಆರಂಭದಿಂದನೂ ಕೂಡ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ಕೊಂಡು ಬಂದಂಥ ಈತ ಈಗ ಕೊನೆಯ ಹಂತದಲ್ಲಿ ಈ ಪ್ರಯತ್ನದಲ್ಲಿ ಗೆದ್ದಿದ್ದಾನೆ. ಆ ಸರಿಗೆ ಈ ಪ್ರಯತ್ನವನ್ನು ಮಾಡಿಸಿದ್ದೂ ಕೂಡ ಇದೆ. ಬಟ್ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿ ಬೇಕಂತಲೇ ಇಲ್ಲಿ ಕಾವ್ಯಳನ್ನು ಅವಾಯ್ಡ್ ಮಾಡಿದ್ನೋ ಅಥವಾ ಕಾವ್ಯ ಬೇಕು ಅಂತ ಹೇಳಿ ಗಿಲ್ಲಿಯನ್ನು ಅವಾಯ್ಡ್ ಮಾಡ್ತಿದ್ದಾಳೋ ಅನ್ನೋದು ಕೆಲವರ ಪ್ರಶ್ನೆ. ಬಟ್ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದಂತೂ ಗೊತ್ತಾಗ್ತದೆ, ಕಾವ್ಯನೇ ಗಿಲ್ಲಿಯನ್ನು ಅವಾಯ್ಡ್ ಮಾಡ್ತಾ ಇರುವಂಥದ್ದು. ಯಾಕೆ? ಇಲ್ಲಿ ಗಿಲ್ಲಿಯ ಮತ್ತು ಕಾವ್ಯಳ ಬಾಂಡಿಂಗನ್ನು ನೋಡಿ ಸಾಕಷ್ಟು ಜನ ಇಷ್ಟಪಟ್ಟಿದ್ರು. ಅಬ್ಬಾ ಎಂಥ ಬಾಂಡಿಂಗ್ ಅಪ್ಪ ಇವರಿಬ್ಬರದು, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಜೊತೆಗೆ ಗಿಲ್ಲಿ ಕಳೆದ ವಾರ ನೋಡಿ ಎಲ್ಲವನ್ನೂ ಕೂಡ ಎದುರಿಸ್ತಾ, ಎಲ್ಲವನ್ನೂ ಕೂಡ ಫೇಸ್ ಮಾಡ್ದ, ಕಾವ್ಯಗೋಸ್ಕರ ಎಲ್ಲರನ್ನೂ ಕೂಡ ಎದುರು ಹಾಕ್ಕೊಂಡ. ಆದರೆ ಈ ವಾರ ಕಾವ್ಯ ಕೊಟ್ಟಿದ್ದೇನೋ, ಗಿಲ್ಲಿಗೆ ವಾಪಸ್ ಕೊಟ್ಟಿದ್ದೇನೋ ಈ ಅವಮಾನ. ಗಿಲ್ಲಿ ಹೋಗಿ ಮಾತನಾಡಿಸಿದ್ರೂ ಕೂಡ ಸರಿಯಾಗಿ ಮಾತನಾಡದೇ ಇರುವಂತಹ ದುರಹಂಕಾರದ ವರ್ತನೆ, ಇದೆಲ್ಲವೂ ಕೂಡ ಯಾರಿಗಾದರೂ ಕೂಡ ಬೇಸರ ಆಗುವಂಥದ್ದೇ. ಇಲ್ಲೂ ಕೂಡ ಹಾಗೆ ಆಗಿದೆ. ಈಗ ಕಾವ್ಯ ಬಗ್ಗೆ ಎಲ್ರಿಗೂ ಕೂಡ ಬೇಸರ ಆಗೋದಕ್ಕೆ ಇದೇ ಕಾರಣ. ಕಾವ್ಯ ಆಡ್ತಿರುವಂತಹ ರೀತಿಯ ಬಗ್ಗೆನೇ ಎಲ್ರಿಗೂ ಕೂಡ ಅಸಮಾಧಾನಗಳಿದ್ದಾವೆ. ಇನ್ಫ್ಯಾಕ್ಟು ಗಿಲ್ಲಿಯ ಹೋಗಿ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಕಾವ್ಯ ಅದಕ್ಕೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಕಾವ್ಯಗೆ ಸಿಕ್ಕಾಬಟ್ಟೆ ಬೇಸರ ಆಗಿದೆ. ಇದು ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಸಿಕ್ಕಾಬಟ್ಟೆ ಬೇಸರ ಆಗಿದೆ. ಗಿಲ್ಲಿಗೆ ಕಾವ್ಯಳ ಸ್ನೇಹನೇ ಮುಳುವಾಯ್ತಾ ಅನ್ನೋದು ಸಾಕಷ್ಟು ಸಲ ಪ್ರಶ್ನೆ ಹಾಕ್ತಾನೆ ಬಂತು. ಆದರೂ ಕೂಡ ಗಿಲ್ಲಿ ಅದನ್ನು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಮುಂದುವರ್ಸ್ಕೊಂಡೇ ಹೋದ. ಇನ್ಫ್ಯಾಕ್ಟು ಮೊನ್ನೆನೂ ಕೂಡ ಕಿಚ್ಚ ಸುದೀಪ್ ಅವರು ಇದೇ ಮಾತನ್ನು ಹೇಳಿದ್ರು, ಕಾವ್ಯಗೆ ನೀನು ತುಂಬ ಕಾಟ ಕೊಡಬೇಕು, ಹೋಗಬೇಡ, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಟು ಬಿಡು, ಯಾಕೆ ನೀನು ಫೋರ್ಸ್ ಮಾಡ್ತಾ ಇದೀಯಾ ಅನ್ನುವಂಥ ಮಾತನ್ನು ಮೊನ್ನೆನೂ ಕೂಡ ಹೇಳಿದರು. ಒಟ್ಟಿನಲ್ಲಿ ಅದು ಸತ್ಯನೂ ಕೂಡ. ಕಾವ್ಯಗೆ ಇಷ್ಟ ಇರದಿದ್ರೂ ಕೂಡ ಗಿಲ್ಲಿ ಒಂದು ರೀತಿಯಲ್ಲಿ ಸಪೋರ್ಟ್ ಆಗಿದ್ದ, ಮಾರಲ್ ಶಕ್ತಿ ಆಗಿದ್ದ, ಜೊತೆಗೆ ಫಿಸಿಕಲಿ ಒಂದು ರೀತಿಯಲ್ಲಿ ಸಾಥನ್ನು ಕೊಟ್ಟಿದ್ದ ಎಲ್ಲದಕ್ಕೂ ಕೂಡ. ಆದರೆ ಎಲ್ಲೋ ಒಂದು ಕಡೆ ಈಗ ಮಾಡಿದಂಥ ಎಡವಟ್ಟೆ ಮುಳುವಾಗ್ತಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಆತ ಮಾಡಿದ್ದೇ ಆತನಿಗೆ ಈಗ ರಿಟರ್ನನ್ನು ಹೊಡಿತಿರುವಂಥದ್ದು. ಗಿಲ್ಲಿ ನಟ ಇವತ್ತಿಗೆ ಕನ್ನಡದಲ್ಲಿ ಟಾಪ್ ಇರುವಂತಹ ಒಬ್ಬ ಬಿಗ್ ಬಾಸ್ ಸ್ಪರ್ಧಿ. ಹೇಗಂತ ಹೇಳಿದ್ರೆ ಆತನ ಅಭಿನಯ, ಆತನ ಮ್ಯಾನರಿಸಮು, ಆತನ ಟೈಮಿಂಗು, ಆತನ ಬಾಡಿ ಲ್ಯಾಂಗ್ವೇಜು ಎಂಥವ್ರಿಗಾದರೂ ಕೂಡ ಇಷ್ಟ ಆಗ್ತದೆ. ಹಾಗಾಗಿ ಗಿಲ್ಲಿಯ ಹಿಂದೆ ಹೋದಂಥ ಕಾವ್ಯಗೆ ಇದರಿಂದ ಲಾಭ ಹೊರತು ಕಾವ್ಯ ಹಿಂದೆ ಹೋದಂತಹ ಗಿಲ್ಲಿಗೇನೂ ಕೂಡ ಲಾಭ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಬಟ್ಟು ಕಾವ್ಯ ಆಡಿದಂಥ ಮಾತುಗಳನ್ನು ಕೇಳಿದ ಬಳಿಕ
ಎಂಥವ್ರಿಗಾದರೂ ಕೂಡ ಈಗ ಬೇಸರ ಆಗುವಂಥದ್ದೇ. ಯಾಕಪ್ಪ ಇವಳು ಹೀಗೆ ಆಡ್ತಿದ್ದಾಳೆ ಅಂದರೆ ಇವಳಿಗೆ ಬೇಕಾಗಿದ್ದು ಈಗ ಫಿನಾಲೆ ಹತ್ತತ್ರ ಹೆಂಗೋ ಕರ್ಕೊಂಬಂದು ಗಿಲ್ಲಿ ಬಿಟ್ಟ. ಕಳೆದ ವಾರನೂ ಕೂಡ ಅಷ್ಟೆಲ್ಲ ಮಾತುಗಳನ್ನು ಕೇಳಿ ಕರ್ಕೊಂಬಂದು ಬಿಟ್ಟ. ಹಾಗಿದ್ದರೂ ಕೂಡ ಅಂತಿಮ ಭಾಗದಲ್ಲಿ ಈಗ ಮತ್ತೆ ಕಿರಿಕನ್ನು ಶುರು ಮಾಡಿರೋದು ಎಲ್ಲೋ ಒಂದು ಕಡೆ ನೆಮ್ಮದಿಯೇ ಇಲ್ವೇನೋ ಅನ್ನುವಂತಹ ಅಭಿಪ್ರಾಯ ಮೂಡುವಂತೆ ಮಾಡೋದು ಕೂಡ ಸರಿ. ಇನ್ನು ಈ ಫ್ಯಾಮಿಲಿ ವಿಚಾರ ಆಗಿರ್ಬೋದು ಅಥವಾ ಒಳಗಡೆ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳು ಕೂಡ ಬಹುಶಃ ಕಾವ್ಯಗೆ ಈಗ ತಲೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಗಿಲ್ಲಿ ಅಂತ ಹೇಳಿದ್ರೆ ಈಕೆ ಒಂದು ಮಾರಡಿ ದೂರ ಓಡೋಗ್ತಿದ್ದಾಳೆ. ಇದು ಗಿಲ್ಲಿಗೆ ಸಿಕ್ಕಾಪಟ್ಟೆ ಬೇಸರ ಆಗಿದೆ. ಗಿಲ್ಲಿನೂ ಕೂಡ ಗುರುವಾರದ ಸಂಚಿಕೆಯಲ್ಲೂ ಕೂಡ ನೋಡಿ, ಗಿಲ್ಲಿನೂ ಕೂಡ ಸಾಕಷ್ಟು ಸಲ ಹೋಗಿ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ, ಬಟ್ ಆಗೋದಿಲ್ಲ. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಗಿಲ್ಲಿಗಲ್ಲ ಕಾವ್ಯಗೆ ಮುಳುವಾಗುವಂಥ ಚಾನ್ಸಸ್ ಇದೆ. ಕಾವ್ಯ ಇಲ್ಲಿ ಸ್ವಾರ್ಥಿ ಅನ್ನೋದು ಪ್ರೂವ್ ಆಗ್ತಿದೆ. ಕಾವ್ಯ ಇಲ್ಲಿ ತನಗೋಸ್ಕರ ಎಲ್ಲವನ್ನು ಕೂಡ ಮಾಡ್ತಿದ್ದಾಳೆ ಅನ್ನೋದು ಪ್ರೂವ್ ಆಗ್ತಿದೆ. ಇನ್ಫ್ಯಾಕ್ಟು ಗಿಲ್ಲಿಯ ಒಂದು ವ್ಯಕ್ತಿತ್ವದ ಬಗ್ಗೆ ರಘು ಅವರು ಬುಧವಾರ ಹೇಳಿದಂಥ ಮಾತು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಅಥವಾ ಕೇಳಿಸ್ಕೊಂಡಿರ್ಬೋದು ಅಥವಾ ನೋಡಿರ್ಬೋದು. ಆದರೆ ಆ ಮಾತುಗಳಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಅಂದರೆ ಅಷ್ಟು ಗೌರವಯುತವಾಗಿ ಅಷ್ಟು ಗೌರವದಿಂದನೇ ಇಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ. ಯಾರೇ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇನ್ನೊಬ್ಬರು ಮತ್ತೊಬ್ಬರು ಯಾರೇ ಆಗಿರ್ಬೋದು, ಇದನ್ನು ಅರ್ಥ ಮಾಡಿಕೊಳ್ಳೇಬೇಕು. ಅದೇ ವಿಚಾರವನ್ನು ಹೇಳಿದ್ದಾರೆ. ಇಲ್ಲಿ ಗಿಲ್ಲಿ ಬಗ್ಗೆ ರಘು ಮಾತನಾಡುವಂಥ ಸಂದರ್ಭದಲ್ಲಿ ನಾನು ಗಿಲ್ಲಿ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಬರೀ ಕಿರಿಕು ಹಿಂಸೆ ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಆದರೆ ಆ ನಂತರ ಗೊತ್ತಾಯಿತು ಗಿಲ್ಲಿ ತುಂಬ ಒಳ್ಳೆಯವನು ಅಂತೇಳಿ. ಆತನನ್ನು ದ್ವೇಷಿಸೋಕೆ ನನ್ನ ಬಳಿ ಯಾವುದೇ ಅಂಶಗಳೇ ಇಲ್ಲ. ವ್ಯಕ್ತಿತ್ವವಾಗಿ ಗಿಲ್ಲಿ ಸೂಪರ್, ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಇಲ್ಲವೇ ಇಲ್ಲ. ಗಿಲ್ಲಿ ಮನಸ್ಸು ಒಳ್ಳೆಯದು, ನಾನು ಮೊದಲು ತಪ್ಪು ತಿಳ್ಕೊಂಡಿದ್ದೆ ಅಂತೇಳ್ಬಿಟ್ಟು ರಘು ಅವರು ಹೇಳಿದ್ದಾರೆ. ಹಾಗೆ ಗಿಲ್ಲಿ ಬಗ್ಗೆ ಸಾಕಷ್ಟು ಜನ ಕೆಟ್ಟದಾಗಿ ಅಭಿಪ್ರಾಯವನ್ನು ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡಿರ್ತಾರೆ. ಅದೇ ಸತ್ಯ ಅಂತಲೂ ಕೂಡ ನಂಬಿರ್ಬೋದು ಕಾವ್ಯ. ಇಲ್ಲಿ ಧನುಷ್ ಆ ಕೆಲಸವನ್ನು ತುಂಬ ನೀಟಾಗಿ ಮಾಡಿದ್ದಾನೆ ಅನ್ನೋದು ಕೂಡ ಸತ್ಯ. ಅದನ್ನು ಕಾವ್ಯ ನಂಬಿದ್ದಾಳೆ ಅನ್ನೋದು ಕೂಡ ಸತ್ಯ. ಅದು ರಿಯಲೈಸ್ ಆಯಿತು ಅಂತ ಹೇಳಿದ್ರೆ ಬಹುಶಃ ಎಲ್ಲದೂ ಕೂಡ ಬದಲಾಗ್ಬೋದು, ನಾರ್ಮಲ್ಗೆ ಬರ್ಬೋದು ಅಂತಲೂ ಕೂಡ ಅನಿಸುತ್ತೆ. ವಾಟೆವರ್, ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.